ನಾವೀಗ ದಿ ಗ್ರೇಟ್ ಗೀಜಾ ಪಿರಮಿಡ್ ಒಳಗಡೆ ರಾಜರ ಮೃತದೇಹವನ್ನ ಇಡ್ತಿದ್ದಂಥ ಜಾಗಕ್ಕೆ ಹೋಗೋಣ. ತಾತಾಜಿ ಪಿರಮಿಡ್ ಒಳಗಡೆ ಬಂದ್ಬಿಟ್ಟು ಬೇಡ ಅವ್ರ ಕತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಪಟ್ಟೆ ಕಷ್ಟ ಅಂತ ಕೇಳ್ತೀರಾ? ನೋಡಿ ಅಲ್ಲಿ, ವೆಲ್ಕಮ್ ಟು ದ ಗ್ರೇಟ್ ಗೀಜಾ ಪಿರಮಿಡ್. 5,000 ವರ್ಷಗಳ ಇತಿಹಾಸ ಇರೋ ಅಂಥ ಮಾನ್ಯುಮೆಂಟ್ ಒಳಗಡೆ ಬಂದಿದ್ದೀವಿ. ಕಷ್ಟ ಬೀಳ್ತಾವ್ರೆ ತಾತಾಜಿ. ನಿಧಾನಂ ನಿಧಾನಂ ಸಮಾಧಾನಂ. ತಾತಾಜಿ ಪಿರಮಿಡ್ ಒಳಗಡೆ ಬಂದ್ಬಿಟ್ಟು ಬೇಡ ಅವ್ರ ಕತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಪಟ್ಟೆ ಕಷ್ಟ ಅಂತ ಕೇಳ್ತೀರಾ? ನೋಡಿ ಅಲ್ಲಿ, ಏನು ಹೋಯ್ತಾ ಇದ್ದೀವಿ, ಸಿಗ್ತಾನೇ ಇಲ್ಲ, ಸಾಕಾಗೋಯ್ತು. ಅಯ್ಯೋ ರಾಮನೇ, ಕೊನೆಗೂ ಸಿಕ್ತು. ಇನ್ನ ಮೇಲಕ್ಕೆ ಹೋಗ್ಬೇಕಾ? ಹಿಂದೆ ಬರೋರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬರ್ತಾವ್ರೆ. ಈ ಗೀಜಾ ಪಿರಮಿಡಲ್ಲಿ ಸಿಕ್ಕಾಪಟ್ಟೆ ಟನಲ್ಗಳಿದೆ, ಒಳಗಡೆ ಸುರಂಗ ಮಾರ್ಗಗಳು, ಸುರಂಗ ದಾರಿಗಳು ಮಾಡಿಟ್ಟಿದ್ದಾರೆ. ಆದರೆ ಎಕ್ಸ್ಪ್ಲೋರ್ ಆಗಿರೋಂಥದ್ದು ಬರೀ 3 ಟನಲ್ಗಳು. ಅದರಲ್ಲಿ ಇದು ಒಂದು. ಇದು ಬಿಟ್ಟು ಇನ್ನು ಸಾಕಷ್ಟು ಸೀಕ್ರೆಟ್ ಟನಲ್ಗಳಿವೆ. ಆ ಫಾರಿನ್ ತಾತ ಅಜ್ಜಿ ಕಷ್ಟ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಕೊನೆಗೂ ಕಿಂಗ್ಸ್ ಚೇಂಬರ್ ಹತ್ರ ಬಂದೇ ಬಿಟ್ವಿ. ದೇವರು ಕೊನೆಗೂ ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ರಾಜರ ಚೇಂಬರ್ ಹತ್ರ ಬಂದಿದ್ದೀವಿ. ನೋಡಿ, ರಾಜನ ಚೇಂಬರ್ ಇದು. ನಾವಿರುವಂಥ ಪಿರಮಿಡ್ ಆಫ್ ಗೀಜಾನ ಪಿರಮಿಡ್ ಆಫ್ ಕೂಫು ಅಂತಲೂ ಕೂಗ್ತಾರೆ. ಪಿರಮಿಡ್ ಆಫ್ ಕೂಫು ಅಂತ ಯಾಕೆ ಕೂಗ್ತಾರೆ ಅಂತಂದರೆ, ಕೂಫು ಅಂತಕ್ಕಂಥ ರಾಜ ತನಗಾಗಿ ನಿರ್ಮಿಸ್ಕೊಂಡಂಥ ಪಿರಮಿಡ್ ಇದು. ಕೂಫು ಸತ್ತ ನಂತರ ಅವರ ಮೃತದೇಹವನ್ನು ಇಲ್ಲೇ ಇಟ್ಟಿದ್ರು. ಪ್ರಾಚೀನ ಕಾಲದಲ್ಲಿ ಯಾವುದೇ ಈಜಿಪ್ಟ್ನ ರಾಜ ತೀರ್ಕೊಂಡಾಗ ಅವರ ದೇಹವನ್ನು ಈ ಥರ ಪಿರಮಿಡ್ ಒಳಗಡೆ ಇರೋಂಥ ಇಂಥ ಚೇಂಬರಲ್ಲಿ ಹಾಕಿ ಇಡ್ತಾ ಇದ್ರು. ಈ ಥರ ಕಫಿನ್ ಬಾಕ್ಸಲ್ಲಿ ಹಾಕೋಕ್ಕಿಂತ ಮುಂಚೆ ಅವರ ಮೆದುಳನ್ನು ಒಡೆದು ತೆಗಿತಾ ಇದ್ರು. ಅವರ ದೇಹದ ಅಂಗಾಂಗಗಳು, ಕಿಡ್ನಿ, ಲಿವರು, ಕಣ್ಣು ಎಲ್ಲ ಯಾವುದು ಬಿಡ್ತಾ ಇರಲಿಲ್ಲ, ಎಲ್ಲವನ್ನು ತೆಗೆದುಬಿಟ್ಟು ಜಾರಲ್ಲಿ ಹಾಕಿ ಇಟ್ಬಿಡ್ತಾ ಇದ್ರು. ಬರೀ ಹೃದಯನ ಮಾತ್ರ ಬಿಟ್ಟಿರ್ತಾ ಇದ್ರು, ಯಾಕಂದರೆ ಆ ಹೃದಯದಲ್ಲಿ ಆತ್ಮ ಕೂರುತ್ತೆ ಅಂತ ಇವರ ನಂಬಿಕೆ ಆಗಿತ್ತು. ಮತ್ತು ಆ ದೇಹಕ್ಕೆ ಹಲವಾರು ದ್ರವ್ಯಗಳನ್ನ ಬಳ್ದು ಅದಕ್ಕೆ ಬ್ಯಾಂಡೇಜಿಂದ ಸುತ್ತಬಿಟ್ಟು ಈ ಥರ ಕಫಿನ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತಾ ಇದ್ರು. ಅದಾದಮೇಲೆ ಈ ಥರ ಖಾಲಿ ಜಾಗ ಇರುತ್ತೆ ನೋಡಿ, ಈ ಜಾಗಗಳಲ್ಲೆಲ್ಲ ಹಣ್ಣು, ತರಕಾರಿ, ವಜ್ರ, ವೈಡೂರ್ಯ, ಅವರ ಪ್ರಾಣಿಗಳು ಎಲ್ಲವನ್ನ ಮಮ್ಮಿಫಿಕೇಶನ್ ಮಾಡಿ ಇಟ್ಬಿಡ್ತಾ ಇದ್ರು. ಸೊ ಒಟ್ಟಾರೆ ಅವರ ನಂಬಿಕೆ ಏನಿತ್ತು ಅಂತಂದರೆ, ಮರಣದ ನಂತರ ರಾಜ ಬೇರೆ ಲೋಕಕ್ಕೆ ಹೋಗಿ ಅವನಿನ್ನ ಚೆನ್ನಾಗಿ ಬಾಳ್ತಾನೆ ಅಂತ ಅವ್ರ ನಂಬಿಕೆ ಇರ್ತಿತ್ತು. ದೇವರು ನಾವೀಗ ಒಳಗಡೆ ಹೋದಂಥ ಪಿರಮಿಡ್ಡು ಆ ಕೂಫು ಪಿರಮಿಡ್ಡು, ಅದನ್ನೇ ಗೀಜಾ ಅಂತಲೂ ಕೂಗ್ತಾರೆ. ಕೂಫು ಪಿರಮಿಡ್ ಒಳಗಡೆ ಹೋಗ್ಬಿಟ್ಟು ಆ ಕಿಂಗ್ಸ್ ಚೇಂಬರ್ ಟನಲ್ಲು, ಅದ್ರ ಹಿಸ್ಟ್ರಿ ಅದೆಲ್ಲ ನೋಡಿದ್ವಿ. ದ ಗ್ರೇಟ್ ಕೂಫು ಪಿರಮಿಡ್ಡು ಅದೇ ಮೇನ್ ಇಂಪಾರ್ಟೆಂಟು. ಅದ್ರ ಪಕ್ಕ ಇರೋವಂಥದ್ದೇ ಈ ಕಾಫ್ರೆ ಪಿರಮಿಡ್ಡು.